ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮರಗೆಣಸಿನ ಪಲ್ಯವನ್ನು ಹೇಗೆ ಮಾಡ್ತಿದ್ದೇನೆ ಅಂತ ತೋರಿಸ್ಕೊಡ್ತಿದ್ದೇನೆ. ಅದಕ್ಕೋಸ್ಕರ ನಾನು ಮರಗೆಣಸನ್ನು ತಗೊಳ್ಳಿದ್ದೇನೆ. ಇದು ನೋಡಿ, ಮರಗೆಣಸು ಹೀಗೆ ಫ್ರೆಶ್ ಆಗಿರೋದು ಮರಗೆಣಸನ್ನು ತಗೊಳ್ಬೇಕು. ಇದು ಬ್ಲ್ಯಾಕ್ ಕಲರ್, ಸ್ವಲ್ಪ ಕಲರ್ ಚೇಂಜ್ ಇದ್ದದನ್ನೆಲ್ಲ ತಗೊಳ್ಬಾರ್ದು. ಇದನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಇದಕ್ಕೆ ಈಗ ಇದನ್ನು ಬೇಯಿಸಬೇಕು. 2 ಲೋಟ ನೀರು ಹಾಕ್ಬಿಟ್ಟು ಬೇಯಿಸ್ತಿದ್ದೇನೆ ನಾನು. ಇದು ಮರಗೆಣಸು ತುಂಬ ಒಳ್ಳೆಯದು, ತಿಂದರೆ ಕ್ಯಾಲ್ಶಿಯಂ ಎಲ್ಲ ಚೆನ್ನಾಗಿ ಸಿಗುತ್ತೆ. ಮೊಣಕಾಲು ನೋವೆಲ್ಲ ಇದ್ದರೆ ಗುಣ ಆಗುತ್ತೆ ಇದರಿಂದ. ಮಕ್ಕಳಿಗೆ ಕೊಟ್ಟರೆ ಸಹ ಒಳ್ಳೆಯದು, ಕ್ಯಾಲ್ಶಿಯಂ ಸಿಗುತ್ತೆ ಮಕ್ಕಳಿಗೆ ಸಹ. ಇದಕ್ಕೆ ಉಪ್ಪು ಹಾಕಿ ಈಗ ನಾನು ಬೇಯಿಸ್ತಾ ಇದ್ದೇನೆ ಇದನ್ನು. ಈಗ ಇದು ಬೆಂದಿದೆ, ಒಂದು 15-20 ನಿಮಿಷ ಒಳಗಡೆ ಬೇಯುತ್ತೆ ಇದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಬೇಯುತ್ತೆ ಬೇಗ. ಈಗ ಇದು ಬೆಂದಿದೆ, ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ ನಾನೊಂದು ಪಲ್ಯ ರೆಡಿ ಮಾಡ್ತಿದ್ದೇನೆ. ಅದಕ್ಕೆ ಸ್ವಲ್ಪ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಹಾಕ್ತಿದ್ದೇನೆ, ತುರಿದಂಥದ್ದು. ನೆಕ್ಸ್ಟ್ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೇನೆ ಸ್ವಲ್ಪ. ನೆಕ್ಸ್ಟ್ ಇದಕ್ಕೆ ನಾನು ಖಾರಕ್ಕೆ ಹಸಿಮೆಣಸಿನ್ಕಾಯಿ, ನಿಮ್ಗೆ ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೊಳ್ಳಿ, ಖಾರ ಎಷ್ಟು ಬೇಕಷ್ಟು. ಸ್ವಲ್ಪ ಜೀರಿಗೆ ತಗೊಳ್ತಿದ್ದೇನೆ. ಈಗ ಇದನ್ನು ತರಿಯಾಗಿ ರುಬ್ಬಬೇಕು ನೋಡಿ. ಇದನ್ನು ನಾನೀಗ ತರಿಯಾಗಿ ರುಬ್ಬಿದ್ದೇನೆ. ಈ ರೀತಿ ರುಬ್ಬಿದರೆ ಸಾಕಾಗುತ್ತೆ ತರಿಯಾಗಿ. ಹೀಗೆ ಇದಕ್ಕೊಂದು ಫ್ರೈ ಮಾಡಲಿಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೇನೆ. ಇದಕ್ಕೆ ತೆಂಗಿನ ಎಣ್ಣೆ ಹಾಕ್ತಿದ್ದೇನೆ ನಾನು. ಸ್ವಲ್ಪ ಸಾಸಿವೆ ಹಾಕ್ತಿದ್ದೇನೆ. ಇದು ಸಾಸಿವೆ ಸಿಡಿದ ನಂತರ ಜೀರಿಗೆ ಹಾಕ್ಕೊಳ್ಬೇಕು. ಮತ್ತು ಒಂದು ಈರುಳ್ಳಿ ತಗೊಂಡಿದ್ದೇನೆ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಸಹ ಕೊಡ್ಬೋದು. ಇದಕ್ಕೀಗ ನಾನು ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ. ಉಪ್ಪು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾವು ಮೊದಲೇ ಮಾಡಿ ಬೇಯಿಸಿದಂತಹ ಮರಗೆಣಸು ಏನಿದೆಯಾ ಅದನ್ನು ಈ ರೀತಿ ಜಾಲರಿಯಲ್ಲಿ ತಗೊಳ್ತಿದ್ದೇನೆ. ಯಾಕಂತ ಹೇಳಿದರೆ ನಮಗೆ ನೀರು ಬೇಡ ಇದರದ್ದು, ಮರಗೆಣಸು ಸಿಕ್ಕಿದರೆ ಸಾಕು, ಅದಕ್ಕೋಸ್ಕರ. ಮತ್ತು ನಾವು ಮಾಡಿದಂಥ ಮಸಾಲವನ್ನು ಹಾಕಬೇಕು. ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಸ್ವಲ್ಪ ಇಲ್ಲಿ ಉಪ್ಪು ಹಾಕ್ತಿದ್ದೇನೆ, ಮಸಾಲೆ ಹಿಡೀಲಿ ಅಂತ ಹೇಳಿಬಿಟ್ಟು. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ತುಂಬ ಒಳ್ಳೆಯದು, ತಿಂದರೆ ಮಕ್ಕಳಿಗೆ ಸಂಜೆ ಹೊತ್ತು ಸ್ನ್ಯಾಕ್ಸ್ ರೀತಿ ಸಹ ಕೊಡ್ಬೋದು, ತುಂಬ ರುಚಿಯಾಗಿರುತ್ತೆ. ಹೀಗೆ ಇದು ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.